ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಅಂತ ಹೇಳಿದ್ರೆ ಬೆಂಗಳೂರು ನಡಿಗೆಯನ್ನ ಮಾಡಬೇಕು ಅಂತ ಒಂದು ವಾರಗಳ ಕಾಲ ಬೆಂಗಳೂರು ನಡಿಗೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಸೊ ಬೆಂಗಳೂರು ಪೂರ್ವ ನಗರ ಪಾಲಿಕೆಯಲ್ಲಿ ಡಿಕೆಶಿ ರೌಂಡ್ಸ್ ಅನ್ನ ಹಾಕಿರುವಂತದ್ದು. ಕೆಆರ್ ಪುರಂನ ವೆಂಕಯ್ಯ ಇಕೋ ಪಾರ್ಕ್ ನಲ್ಲಿ ಒಂದು ನಡಿಗೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಪೂರ್ವ ನಗರ ಪಾಲಿಕೆಯಲ್ಲಿ ಡಿಕೆಶಿ ರೌಂಡ್ಸ್ ಮಾಡಿರುವಂತದ್ದು. ಕೆಆರ್ ಪುರಂನ ವೆಂಕಯ್ಯ ಇಕೋ ಪಾರ್ಕ್ ನಲ್ಲಿ ನಡಿಗೆಯನ್ನ ಮಾಡಿದ್ದಾರೆ. ಸಾರ್ವಜನಿಕರ ಒಂದು ಸಮಸ್ಯೆಯನ್ನ ಆಲಿಸುತ್ತಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲಾಲ್ಬಾಗ್ ಆಗಿರ್ಬೋದು, ಹಾಗೆ ಮತ್ತಿಕೆರೆ ಜೆಪಿ ಪಾರ್ಕ್ಗಳಲ್ಲಿ ಬೆಂಗಳೂರಿನ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರಿನಲ್ಲಿದೆ. ಆ ಸಮಸ್ಯೆಗಳನ್ನ ಒಂದು ಆಲಿಸೋದಕ್ಕೆ ಅಂತ ಈ ರೀತಿಯಾಗಿರುವಂತಹ ಬೆಂಗಳೂರು ರೌಂಡ್ಸ್ ಅನ್ನ ಅವರು ಹಾಕಿರುವಂತದ್ದು. ಸಾಕಷ್ಟು ಜನ ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ರು ಕೂಡ ಯಾರು ಕೇಳೋರಿಲ್ವಾ ಅಂತ. ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು, ಅದನ್ನ ಯಾರು ಕೂಡ ಕೇಳೋರಿಲ್ವಾ ಅಂತ ಕೇಳ್ತಾ ಇದ್ರು. ಆದ್ರೆ ಇದೀಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಬೆಂಗಳೂರು ನಡಿಗೆಯನ್ನ ಆರಂಭಿಸಿರುವಂತದ್ದು. ಹಾಗೆ ಇಂದು ಕೆಆರ್ ಪುರಂನ ವೆಂಕಯ್ಯ ಇಕೋ ಪಾರ್ಕ್ ನಲ್ಲಿ ನಡಿಗೆಯನ್ನ ಮಾಡಿದ್ದಾರೆ. ಆ ಪಾರ್ಕ್ ನಲ್ಲಿ ನಡ್ಕೊಂಡೆ ಒಂದು ಜನರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಯಾವ ರೀತಿಯಾಗಿರುವಂತಹ ಸಮಸ್ಯೆಗಳಿದೆ, ಅದಕ್ಕೆ ಯಾವ ರೀತಿಯಾಗಿರುವಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು. ಈ ನಿಟ್ಟಿನಲ್ಲಿ ಅವರು ಒಂದು ನೋಡಿ ಸಾಕಷ್ಟು ಪಾರ್ಕ್ಗಳಲ್ಲಿ ಅವರು ವಾಕ್ ಮಾಡ್ತಾ ಇರುವಂಥದ್ದು. ಅಂತ ಹೇಳಿದ್ರೆ ಲಾಲ್ಬಾಗ್ ಅಲ್ಲಿ ವಾಕ್ ಮಾಡ್ತಾನೆ ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು. ಮತ್ತಿಕೆರೆ ಜೆಪಿ ಪಾರ್ಕ್ ನಲ್ಲೂ ಕೂಡ ಇದೇ ರೀತಿಯಾಗಿ ವಾಕ್ ಮಾಡಿಕೊಂಡು ಜನರ ಒಂದು ಸಮಸ್ಯೆಯನ್ನ ಕೇಳ್ತಾ ಇದ್ರು. ಏನ್ ಸಮಸ್ಯೆ ಇದೆ ಎಲ್ಲವನ್ನ ಕೂಡ ಕೇಳ್ತಾ ಇದ್ರು. ಹಾಗೆ ಇಂದು ಕೆಆರ್ ಪುರಂನ ವೆಂಕಯ್ಯ ಇಕೋ ಪಾರ್ಕ್ ನಲ್ಲಿ ಕೂಡ ನಡಿಗೆಯನ್ನ ಆರಂಭಿಸಿ ಜನರ ಒಂದು ಸಮಸ್ಯೆಗಳು ಏನಿದೆ ಅನ್ನುವಂಥದ್ದನ್ನ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಳಿರುವಂಥದ್ದು. ಸಾಕಷ್ಟು ಬಾರಿ ಹೇಳ್ತಾ ಇದ್ರು ಬೆಂಗಳೂರಿನಲ್ಲಿ ಹಲವು ರೀತಿಯಾಗಿರುವಂತಹ ಸಮಸ್ಯೆಗಳಿದೆ, ಇದನ್ನ ಕೇಳೋರು ಯಾರೂ ಕೂಡ ಇಲ್ವಾ. ಬೆಂಗಳೂರಿಗರ ಒಂದು ನಿದ್ದೆಯನ್ನ ಕೆಡಿಸಿರುವಂತಹ ಸಮಸ್ಯೆಗಳು ಸಾಕಷ್ಟಿತ್ತು. ಆದ್ರಿಂದ ಈ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಬೆಂಗಳೂರು ನಡಿಗೆಯನ್ನ ಆರಂಭಿಸಿದ್ದಾರೆ. ಸ್ವತಃ ಅವರೇ ತಮ್ಮ ಒಂದು ವಾಕ್ ಮಾಡ್ತಾನೆ ಒಂದು ಪ್ರಶ್ನೆಗಳನ್ನ, ಅಂದ್ರೆ ಏನ್ ಸಮಸ್ಯೆಗಳಿದೆ ಅದೆಲ್ಲವನ್ನ ಕೂಡ ಸಾರ್ವಜನಿಕರಲ್ಲಿ ಕೇಳಿದ್ದಾರೆ.